ಮನು ನೋಡೋಕೆ ಅಂತ ಬಂದಿದ್ರು. ರಾತ್ರಿ ಎಲ್ಲ ಅವ್ನು ಇಲ್ಲೇ ಇದ್ದೇನೆ ಅಂತ ಎಷ್ಟೋ ಹೇಳ್ದೆ. ಅವ್ನ ರೂಮಿಗೆ ಕರ್ಕೊಂಡು ಹೋಗಿ ತೋರಿಸಿದ್ರು ಕೂಡ ನಂಬಿಕೆನೆ ಬರ್ದಿರೋ ತರ ಹೋಗ್ತಾ ಇದಾರೆ ನೋಡು. ಹಲೋ ಹಲೋ ಸಚಿ, ನಾನ್ ನಿನ್ ಹತ್ರ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ ಹೇಳ್ಬೇಕು. ನೀನ್ ಹಾಸ್ಪಿಟಲ್ ವರ್ಗೂ ಬರೋಕಾಗತ್ತಾ? ಅಲ್ಲಿಗೆ ಯಾಕೆ ಬರ್ಬೇಕು? ಫೋನಲ್ಲೇ ಹೇಳು. ಫೋನಲ್ಲಿ ಹೇಳೋಕಾಗೋದಿಲ್ಲ, ಅದನ್ನ ನೇರವಾಗೇ ಹೇಳ್ಬೇಕು. 4 o'clock ಹಾಸ್ಪಿಟಲ್ ಕ್ಯಾಂಟೀನ್ ಅಲ್ಲಿ ಸಿಗೋಣ. ಓಕೆ, ಮತ್ತೆ ಟೈಮ್ 4 o'clock. ಬಾಯ್. ಆರ್ಯ ಶೆಟ್ಟಿ ಸಚ್ಚಣ್ಣನ ಮೇಲೆ ತೋರಿಸ್ತಿರೋ ಈ ಅಫೆಕ್ಷನ್ ಹೆಸರು ಸ್ಟಾಕ್ಹೋಮ್ ಸಿಂಡ್ರೋಮ್. ಇದಕ್ಕೆ ಹೆಸರು ಇದೆಯಾ? ಹಂಗಾದ್ರೆ ಇದೆಲ್ರಿಗೂ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ? ಇವ್ರ ಲವ್. ಲೇ, ಈ ಸ್ಟಾಕ್ಹೋಮ್ ಸಿಂಡ್ರೋಮ್ ಅಂದ್ರೆ ಒಬ್ಬ ಹಾಸ್ಟೇಜ್ ನ ಕಾಪಾಡಕ್ ಬಂದಿರೋನ್ ಮೇಲೆ ಇರುವಂತ ಒಂದು ಭಾವನೆ. ಆಮೇಲೆ ಲವ್ ಆಗ್ಬಹುದು. ಅದೇ ತಾನೇ ನಾನು ಹೇಳಿದ್ದು. ಹೇಗೆ ಬಾಯ್ ಮುಚ್ಚ ನೀನು ಸಚ್ಚಣ್ಣ. ಇದೆಲ್ಲ ನಿಲ್ಲಿಸ್ಬೇಕು ನೀವು. ಏನ ಆ ಹುಡುಗಿ ಜೊತೆ ಮಾತಾಡೋದು. ಮಾತಾಡ್ಬೇಕಾ ಬೇಡವಾ ಅನ್ನೋದನ್ನ ಸಚ್ಚಿ ಅಣ್ಣ ಡಿಸೈಡ್ ಮಾಡ್ತಾರೆ. ಸಚ್ಚಿ ಅಣ್ಣ, ಒಂದು ಹೆಣ್ಣಿನ ಪ್ರೀತಿನ ರಿಜೆಕ್ಟ್ ಮಾಡೋದು ದೊಡ್ಡ ಪಾಪ. ನೀನ್ ಯಾಕೋ ತಲೆ ಕೆಡ್ಸ್ಕೊತಿದ್ಯಾ? ತಲೆ ಕೆಡಿಸ್ಕೊಳ್ದೆ ನಿಂತರ ಮದ್ವೆ ಆಗದೆ ಹಾಗೆ ಇರ್ಬೇಕಾ ನಮ್ ಸಚ್ಚಿ ಅಣ್ಣ? ಸಚ್ಚಿ ಅಣ್ಣ, ಈ ಆರ್ಯ ಶೆಟ್ಟಿ ಬರ್ತಾ ಇರೋದು ಅವಳ ಲವ್ನ ಹೇಳ್ಕೊಳಕ್ಕೆ. ಅವಳಿ ಚೇರ್ ಮೇಲೆ ಕೂತ್ಕೊಂಡು ಒಳ್ಳೆ ರೊಮ್ಯಾಂಟಿಕ್ ಮಾಡಲಿ ಸಚ್ಚಿ ಅಣ್ಣನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಸಚ್ಚಿ ಅಣ್ಣ ನೋಡ್ತಾ ಇರ್ತಾರೆ. ಅವಳು ಐ ಲವ್ ಯು ಅಂತಾಳೆ. ನಾನು ಆಗೋದಿಲ್ಲ ಅಂತೀನಿ. ಡಪ್ಪ ನನ್ ಮಕ್ಕಳು. ಕರೆಕ್ಟ್. ಸಚ್ಚಣ್ಣ ಒಬ್ಬ ಗಂಡ್ಸು ಕಣ. ಅಂದ್ರೇನು? ಇಲ್ಲಿವರೆಗೂ ಹೆಣ್ಣಾಗಿದ್ರಾ? ಸಚ್ಚಣ್ಣ, ಆ ಹುಡುಗಿ ಬರ್ತಾ ಇದ್ದಾಳೆ. ಸಚ್ಚಣ್ಣ, ನಾವು ಹೋಗ್ತಾ ಇದೀವಿ. ಅವಳಿಗೆ ಬಂದು ಕುತ್ಕೋತಾಳೆ. ನೀವೆಲ್ಲ ಹೇಳ್ಬಿಡಿ ಅಷ್ಟೇ. ಸಚ್ಚಣ್ಣ, ಇದು ಒಳ್ಳೆ ಆಪರ್ಚುನಿಟಿ. ಕೈಲಿ ಆಗಲ್ಲ ಅಂತೀನಿ ಅಷ್ಟೇ. ಅಲ್ಲ, ನಾನು ಹೇಳೋದೇನು ಅಂದ್ರೆ ಬಿಡಲ್ಲ, ಮಾತಾಡ್ಕೊತಾರೆ ನೋಡಿ. ಹೆದರ್ಕೊಂಡ್ಬಿಟ್ಯಾ? ನೀನ್ ಇಲ್ಲಿ ಕೂತ್ಕೋಬೇಕಾಗಿತ್ತಲ್ವಾ? ಯಾರು? ಇಲ್ಲ, ನಾನೇ. ಎಲ್ಲಿ ಕೂತ್ಕೊಂಡ್ರೆ ಏನು? ನನಗೆ ಹುಡುಗಿರ್ ಜೊತೆ ಈ ತರ ಎಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಮತ್ತೆ ನಾನ್ ನಿಮ್ಮನ್ನ ಕಿಡ್ನಾಪ್ ಮಾಡಿದ್ದು ನನ್ನ ತಮ್ಮನ್ನ ವಾಪಸ್ ಪಡ್ಕೊಳಕ್ಕೆ. ನಿಮ್ಗೇನೇ ಆದ್ರೂ ಅದು ಮನು ತಲೆ ಮೇಲೆ ಬರುತ್ತೆ. ಅದಕ್ಕೆ ನಾನು ನಿಮ್ಮನ್ನ ಕಾಪಾಡಿದ್ದು. ಮನು ಬಗ್ಗೆ ಮಾತಾಡೋಕೆ ನಾನು ಇಲ್ಲಿಗೆ ಬಂದಿದ್ದು. ವೇದಾಂತಂ ನನ್ನ ಹತ್ರ ಇನ್ವೆಸ್ಟಿಗೇಟ್ ಮಾಡಿದ್ದು ಮನು ಬಗ್ಗೆನೆ. ಅಟ್ಯಾಕ್ ಮಾಡಕ್ ಬಂದವ್ರ ಜೊತೆ ಮನು ಕೂಡ ಇದ್ನ ಅಂತ. ಇಲ್ಲ ಅಂತ ನಾನು ಎಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ರು ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ನೋ ಗೊತ್ತಾಯ್ತು. ಮನು ಫೋನ್ ನನಗೆ ನಮ್ಮ ಮನೇಲಿ ಸಿಕ್ತು. ನಿನಗೆ ಮನು ಅಂದ್ರೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಈ ಫೋನ್ನ ವೇದಾಂತ ಮಾತ್ರ ಕೊಡ್ಲಿಲ್ಲ. ಏನ್ ಸಚ್ಚಣ್ಣ? ನಾನು ಈಗ ತಾನೇ ಟಾಯ್ಲೆಟ್ಗೆ ಹೋಗಿ ಬಂದೆ. ನೀನ್ ಯಾವಾಗ ಬಂದೆ? ಬೆಳಿಗ್ಗೆ ನಾನು ಎಲ್ರ ಮುಂದೆನೂ ನಿನ್ನನ್ನ ಕೇಳಕ್ಕಾಗ್ಲಿಲ್ಲ. ರಾತ್ರಿ ನೀನೆಲ್ಲಿದ್ದೆ? ನೀನ್ ರೂಮಲ್ಲಿರ್ಲಿಲ್ಲ, ಮತ್ತೆ ನಿನ್ ಬೈಕು ಹೊರಗಡೆ ಇರ್ಲಿಲ್ಲ. ಪೊಲೀಸರು ಹುಡುಕೊಂಬರೋ ಅಷ್ಟರಲ್ಲಿ ನೀನ್ ರೂಮ್ ಒಳಗಡೆ ಇದ್ದೆ. ರಾತ್ರಿ ಎಲ್ಲಿಗೆ ಹೋಗಿದ್ದೆ ನೀನು? ಅದಕ್ಕಿಂತ ಮುಂಚೆ ನಾನು ನಿನ್ನೇನೋ ಕೇಳ್ಬೇಕು. ನೀನ್ ಯಾಕೆ ಆ ಶೆಟ್ಟಿ ಮತ್ತೆ ಅವ್ರ ಮಗಳನ್ನ ಸೇವ್ ಮಾಡೋದಕ್ಕೆ ನೋಡ್ತಾ ಇದ್ಯಾ? ಅವ್ರನಿಗೆ ಏನಾಗ್ಬೇಕು? ಅವರನ್ನಲ್ಲ, ನಿನ್ನನ್ನು ಕಾಪಾಡಕ್ ಹೋಗಿದ್ದೆ. ನಾನಾ? ನೀನ್ ಹೇಳ್ತಿರೋದು ನಾನ್ ಮಾಡಿದ್ದೀನಿ ಅಂತನಾ? ಈ ನಿನ್ ಫೋನ್ ಅವಳ ಕೈಗೆ ಸಿಕ್ಕಿದೆ. ಹಲೋ,
ಓಕೆ ಸರ್. ಹಲೋ, hello, hello, anyone here? ಹಲೋ. ಸಚಿ, ಹಾಸ್ಪಿಟಲ್ ಅಲ್ಲಿ ನಮ್ಗೆ ಕಾವಲಾಗಿದ್ದ ಯಾವ ಪೊಲೀಸ್ ಮ್ಯಾನು ಯಾರು ಕಾಣಿಸ್ತಿಲ್ಲ. ಡಾಕ್ಟರ್ಸ್, ನರ್ಸ್ ಯಾರು ಕೂಡ ಇಲ್ಲ ಇಲ್ಲಿ. ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿರೋ ಹಾಗಿದೆ. ನಾನು ಈಗಲೇ ಬರ್ತಾ ಇದ್ದೀನಿ. ಏನಣ್ಣ? ಹೇ ಸಚೇಣ ಏತು? ಹಾ ಸಚೇಣ, ಬೇಗ ಬರ್ಬೇಕು. ಆ ಹುಡುಗಿ ಹಾಸ್ಪಿಟಲ್ ಕಾಲ್ ಮಾಡಿದ್ಲು. ಮನು, ಅವನಿಲ್ಲೇ ಇದ್ದಾನೆ. ಮತ್ತೆ ನಾವ್ ಯಾಕೆ ಹೋಗ್ಬೇಕು? ಅಲ್ಲಿ ಡಾಕ್ಟರ್ ಪೊಲೀಸ್ ಎಲ್ಲ ಇದಾರಲ್ಲ, ಅವ್ರು ನೋಡ್ಕೋತಾರ. ಬಿಡಿ ಅಣ್ಣ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾರು ಬರ್ಬೇಡಿ, ನಾನೊಬ್ನೇ ಹೋಗ್ತೀನಿ. ಬೇಡ ಸಚ್ಚಣ್ಣ, ನಾವು ಬರ್ತಾ ಇದೀವಿ, ನೀವು ಆಚೆ ಬನ್ನಿ. ಹಾ, ಎಲ್ಲಿಗೆ ಹೊರಟೆ? ಶೆಟ್ಟಿ ಮತ್ತೆ ಅವ್ರ ಮಗಳನ್ನ ಕಾಪಾಡ್ಬೇಕು ಅನ್ಕೊಂಡ್ರೆ ನಾನ್ ಬಿಡಲ್ಲ. ಅವ್ರನ್ನ ಯಾರೇ ಅಟ್ಯಾಕ್ ಮಾಡಿದ್ರು ಪೊಲೀಸರು ನಿನ್ನನ್ನು ಫ್ರೇಮ್ ಮಾಡ್ತಾರೆ. ಬಿಡ. ಇಲ್ಲ, ನಾನು ಇಲ್ಲೇ ಇದ್ದೀನಿ. ಹಾಸ್ಪಿಟಲ್ ಯಾರೋ ಅಟ್ಯಾಕ್ ಮಾಡಿದಕ್ಕೆ ನನ್ನನ್ನ ಯಾಕೆ ಬ್ಲೇಮ್ ಮಾಡ್ತಿದ್ಯಾ? ಆ ಪೊಲೀಸರ ಬಗ್ಗೆ ನಿನಗೆ ಗೊತ್ತಿಲ್ಲ. ದಾರಿ ಬಿಡ. ಇಲ್ಲ, ನಾನು ನಿನ್ನನ್ನು ಹೋಗೋದಕ್ಕೆ ಬಿಡಲ್ಲ. ಅವ್ರು ಸಾಯೋದಕ್ಕೆ ಲಾಯಕ್ಕು. ಇದೆಲ್ಲ ಆಗಿರೋದು ಅವರಿಂದನೇ. ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ. ಹೋಗೋದಕ್ಕೆ ಬಿಡಲ್ಲ. ಅಣ್ಣ ಬಿಡು, ಅಣ್ಣ ಬಿಡು ನನ್ನ. ಅಣ್ಣ ಬಿಡು, ಅಣ್ಣ ನಿನ್ ಹೋಗೋದಕ್ಕೆ ಬಿಡಲ್ಲ ನಾನು. ಈಗ ನಿನ್ಗೆ ನಾನು ಮತ್ತೆ ಜಮೀನ್ ಇಂಪಾರ್ಟೆಂಟ್ ಅಲ್ವಾ? ಶೆಟ್ಟಿ ಮತ್ತೆ ಅವ್ರ ಮಗಳನ್ನ ಕಾಪಾಡೋದು ನಿನ್ಗೆ ಇಂಪಾರ್ಟೆಂಟ್ ಆಗೋಯ್ತಾ? ನೀನ್ ಆ ಹುಡುಗಿ ಜೊತೆ ಕ್ಲೋಸ್ ಆಗಿ ನಾವು ಅನ್ಭವಿಸ್ತಿರೋದನ್ನ ಮರೀತಿದ್ಯಾ? ನಾನು ನಿನ್ನನ್ನು ಹೋಗೋದಕ್ಕೆ ಬಿಡಲ್ಲ. ನಿನ್ಗೆ ಏನಾಗಿದೆ? ಓಪನ್ ದ ಡೋರ್ ಪ್ಲೀಸ್ ಅಣ್ಣ. ಬಾಗಿಲು ತೆಗಿಯೋಣ ಅಣ್ಣ. ಅವ್ನ್ ಏನ್ ತಪ್ಪು ಮಾಡಿದಾನೆ ಅಂತ ಹೀಗ್ ಮಾಡ್ತಿದ್ಯಾ? ತಪ್ಪೇನಾಗಿದೆ ಅಂತ ನಾನ್ ಹೇಳ್ತೀನಪ್ಪ. ಇವ್ರನ್ನ ಜೈಲಿಂದ ಬಿಡಿಸ್ಕೊಂಡ್ ಬಂದಲ್ಲ, ಅದೇ ನಾನ್ ಮಾಡಿ ದೊಡ್ಡ ತಪ್ಪು. ಮುಚ್ಚ ಬಾಯಿ. ಅಣ್ಣ ಸಾರಿ. ವಿಷ್ಣು, ಹಾ ಅಣ್ಣ, ನಾನ್ ಮತ್ತೆ ಬರೋವರೆಗೂ ಅವನು ಹೊರಗಡೆ ಬಿಡ್ಬೇಡ.